ನೋಡ್ರಿ ಅವ್ನು ಯಾಕೆ ಮಾಡ್ತೀರಿ? ನಿಮ್ಮ ಬಾಟಲ್ಗಳೆಲ್ಲ ನೀವು ಕರ್ಕೊಂಡು ಹೋಗ್ಬೇಕಪ್ಪ ಮನೆಗೆ. ಹಿಂಗೆ ತಂದು ನಾವು ನಮ್ದು ಇಜ್ಜತ್ ಕಚರೆ ಮಾಡ್ತೀರ ನೀವು. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿಮ್ಮ ಕತೆ? ಓಕೆ, ದುಮ್ಕ ಬಂತಂತ ತಿಳ್ಕೊರಿ. ದುಮ್ಕ ನೀರು ಬರ್ತಾವ. ಅಷ್ಟೇ ಇರುವ ಮಜಾ ಎಲ್ಲಿ ಅದಪ್ಪ. ಇದೇ ನೋಡ್ರಿ ಎತ್ತಿ ಪೋತ ಅಂತ ಅಂತಿರ್ಲಲ್ಲ. ನಾ ಹಿಂಗೆ ಗಾಡಿ ಹೊಡೆದ ಅಂದ್ರೆ ಸೀದಾ ಒಳಗ ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ನಿಮಗೊಂದು ಕಲಿಸ್ತೀವಿ ಚಾ ಹೆಂಗೆ ಮಾಡ್ಬೇಕಲ್ಪ ಅಂತ. ಒಂದ್ಸಲ ನೋಡ್ರಿ. ಹಾಯ್ ಹಲೋ ನಮಸ್ಕಾರ. ನನ್ನ ಮತ್ತೊಂದು ವೀಡಿಯೋಗೆ ಸ್ವಾಗತ. ಸೊ ಇವತ್ತಿನ ಮಾರ್ನಿಂಗ್ ಜರ್ನಿ ಎಲ್ಲಿಗಂದ್ರೆ ಜಸ್ಟ್ ಇಲ್ಲಿಂದ 70 ಕಿಲೋಮೀಟ್ರ್ ಒಂದು ಎತ್ತಿಪೋತ ಫಾಲ್ಸ್ ಅಂತದ. ಸೊ ಆ ಫಾಲ್ಸಿಗೆ ನಮ್ಮ ಗ್ಯಾಂಗ್ಲಿಂದ ಹೊಂಟಿದ್ದೆವು. ಬೀದರ್ಲಿಂದ ಒಂದು ಇಬ್ಬರು, ಮತ್ತೊಂದು ಕಲಬುರ್ಗಿ ಗ್ಯಾಂಗ್ಲಿಂದ ಒಂದು ಇಬ್ಬರು ಹೊಂಟಿದ್ದೆವು. ಸೊ ಯಾರು ಹೊಂಟಾರ ಏನಿಲ್ಲ ಎಲ್ಲ ಡೀಟೇಲ್ ಆಗಿ ನಿಮಗೆ ಹೋಗ್ತಾ ತಿಳಿಸ್ತಾ ಹೋಗ್ತೀನಿ. ಭೇಟಿ ಆಗೋಣ. ನರ್ಸಿಂಗ್ ಅವ್ರು ಬರ್ತಾರೆ, ಹಳಕೆಡ್ದವ್ರು. ಅವ್ರಿಗೊಬ್ಬರಿಗೆ ಹಾಕ್ಕೊಂಡು ರೈಟ್ ಹೇಳಿಬಿಡೋಣ. ಸೊ ಇವರೊಬ್ಬರು ಆ್ಯಕ್ಚುಲಿ ನರ್ಸಿಂಗ್ ಅಂತ ಹಳಕೆಡ್ದವರು. ಸೊ ಇವರು ನಾವು ಮತ್ತು ಸುಂದರ್ ಕಲ್ತು ಹೊಂಟಿದ್ದೇವೆ. ಸುಂದರ್ ಎಲ್ಲಿಂದಂದ್ರೆ ಸೇಡಮ್ಲಿಂದ ಹೊಂಟಾರ. ಅವ್ರಿಗೂ ಒಂದು 70 ಕಿಲೋಮೀಟ್ರ್ ಆಗ್ತದೆ, ನಮಗೂ ಒಂದು 70 ಕಿಲೋಮೀಟ್ರ್ ಆಗ್ತದೆ. ಸೊ ಬರ್ರಿ, ನಮ್ಮ ಜರ್ನಿದಾಗ ನೀವು ಪಾಠ ರೀ. ನಡೆಯೋಣ ಬರ್ರಿ. ಲಾ 2 ರೂಟ್ ಅವ. ಒಂದು ಮನ್ನೆಖೇಳಿ, ಇನ್ನೊಂದು ಜೈರಾಬಾದ್. ಮನ್ನೆಖೇಳಿಲಿಂದು ಒಳಗಿಂದವ ಆ್ಯಕ್ಚುಲಿ. ಜೈರಾಬಾದ್ ರೂಟ್ ಬೆಟ್ರ್ ಅದ್ರಲ್ಲಿಂದ ಹೋಗ್ಕೊಂಡ್ರೆ ಜೈರಾಬಾದ್ ರೂಟ್ ಬೆಟ್ರ್ ಅದ. ಇಲ್ಲಿ ಅಲ್ಲಿಂದನ ಏಟದಂದ್ರೆ 50 ಕಿಲೋಮೀಟ್ರ್ ಪೂರ ಸಾಫ್ ರೋಡ್ ಅದ, ಒಳಗೊಂದು 20 ಅದ. ಹಾಗೆ ಮಾಡೋಣ. ಸೊ ಸ್ಟಾರ್ಟ್ ಮಾಡೋಣ. ಹ್ಯಾಂಗೆ ಫುಲ್ ಸ್ಪೀಡ್ನಾಗ ಇರ್ತದೆ ಗಾಡಿ. ಸೂರ್ಯನತ್ತ ನಮ್ಮ ಪಯಣ. ಹೆಂಗ ಎಣ್ಣೆ ಒಂದಿಲ್ಲ ಗಾಡ್ಯಾಗ. ಪ್ರತಿ ಸಲ ಟ್ರೈಡ್ ಹೋದಾಗ ಎಣ್ಣೆ ಇರಲ್ಲ ನೋಡ್ರಿ ನಮ್ಮ ಗಾಡ್ಯಾಗ. ನೋಡ್ತೀರಾ ಏನು ಮಾಡ್ತೀರಿ ನೀವು ಅಂತಿರ್ಬೇಕು, ನಾವು ರೊಕ್ಕ ಇರಂಗಿಲ್ರಿ ಇವನ್ ಮೇಲೆ ಅಂತ. ಅರೆ ಇಲ್ರಿ, ಬಡವ ಇದ್ದೀನಿ ನಾ ಭಾಳ. ಮಾರ್ನಿಂಗ್ ರೈಡ್ ಹೋಗೋದು ಭಾಳ ದಿನ ಆಗಿತ್ತು ಆ್ಯಕ್ಚುಲಿ. ಭಾರಿ ನಡೆದು ನೋಡಿ ಬರ್ತಾವ ನಾವು. ಸೊ ಈ ಅಂತ ಗಾಡಿ ಬಿಟ್ರೆ ಹೆಂಗೆ ರಪ್ಪ ರೇಸಿಗೆ ಆಗ್ತದೆ ಗಾಡಿ. ಲಾ ಅದೇ ಹೇಳಿಲ್ಲ, 2 ರೂಟ್ ಅವ ಆ್ಯಕ್ಚುಲಿ. 2 ರೂಟ್ದಾಗ ಒಂದು ರೂಟ್ ಸೆಲೆಕ್ಟ್ ಮಾಡದ್ದ. ಅಂದ್ರೆ ಒಂದು ಮನ್ನೆಖೇಳಿ ತ್ರೂ ಅದ. ಮನ್ನೆಖೇಳಿಂದ ರೈಟಿಗೆ ಹೋದ್ರೆ ಚಾಂಗ್ಲೇರೇ ಬರ್ತದೆ. ಚಾಂಗ್ಲೇರಿಂದ ಒಂದು ಲೆಫ್ಟಿಗೆ ಹೋಯ್ತು ನೋಡ್ರಿ, ಸೀದಾ ಬಂದುಬಿಡ್ತದೆ. ಅದೇ ಮಮ್ಮ ಬರಬೇಡು. ಹಾಂ. ಸೊ ಇನ್ನೊಂದು ರೂಟ್ ಯಾವುದಂದ್ರೆ ಜೈರಾಬಾದ್ ರೂಟು. ಜೈರಾಬಾದ್ಲಿಂದ ಏನು ರೈಟಿಗೆ ಹೊಡಿತೇವೆ ನೋಡ್ರಿ, ಊರಾಗ ಹೋಗೋ ರೂಟ್ಲಿಂದಿಲ್ಲ, ರೈಟಿಗೆ ಹೋಗಬೇಕು. ಸೀದಾ 20 ಕಿಲೋಮೀಟ್ರ್ ಅಲ್ಲೇ ಅದ. ಸೊ ನಡ್ರಿ ಹೋಗೋಣ. ಇವತ್ತ ನಾಳೆ ಮಂದಿ ಸಾಕು ಮಾಡ್ಯವ್ರಿ. ಮುಂಜಾನೆ ಎದ್ರು ಅದೇ ಕತ್ತಿ, ರಾತ್ರಿ ಸಿಕ್ಕರು ಭೀ ಅದೇ ಕತ್ತಿ. ಮದುವೆ ಯಾವಾಗ ಆಗತ್ತೇವಪ್ಪ. ಎಲ್ಲ ಕಂಕಣ ಭಾಗ್ಯ ಕೂಡ ಬರಬೇಕಾಗ್ತದ. ಮದುವೆ ಎಂಬ ಚೀಸ್ ಎಲ್ಲಕ್ಕಿಂತ ಲೈಫ್ನಾಗ ದೊಡ್ಡ ಡಿಸಿಷನ್. ಅದನ್ನು ನಾನು ಯಾವಾಗ ಭೀ ಅವಸರದಾಗ ತೊಗೋಬಾರ್ದು ನೋಡ್ರಿ. ಎಲ್ಲರಿಗೆ ಹೇಳ್ತಿದ್ದ ಮಾತು, ಅವಸರದಾಗ ಇದು ಡಿಸಿಷನ್ ತೊಗೊಳಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಏನೋ ಒಂದು ತಪ್ಪಾಗಿ ಹಾಳಾಯ್ತು ಅಂತ ತಿಳ್ಕೊ ಜಿಂದಗಿ. ಜನ ಅಂತಾರ 2 ಪರಿವಾರ ಹಾಳಾಯ್ತಾವ ಅಂತ. ಆಯ್ತಾವ ಜಸ್ಟ್ 2 ಮನಸ್ಸುಗಳು ಹಾಳಾಯ್ತಾವ. 2 ಮನಸ್ಸಿನ ತಾಪ ಏನದಂತ ಯಾರಿಗೂ ಗೊತ್ತಾಗಲ್ಲ. ಕಷ್ಟ ಸರ್ವೈವ್ ಹ್ಯಾಂಗ್ ಆಗ್ಬೇಕಂತ ಗೊತ್ತಾಗಲ್ಲ. ಮಾನಸಿಕ ಆಯ್ತಾರ. ರಿಯಲಿ ಹೇಳ್ತಿದ್ದ, ಮದುವೆ ಒಂದು ಡಿಸಿಷನ್ದಾಗ ಎಲ್ಲರಲ್ಲ ಅರ್ಜೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾರು ಜನ 100ರಲ್ಲೂ ನಾವು ನಿಮಗೆ ಇಷ್ಟ ಆಗತನ, ನಿಮಗೆ ಸಂಬಂಧಗಳು ಇಷ್ಟ ಆಗತನ ಮದುವೆ ಆಗಕ್ಕೆ ಹೋಗ್ಬೇಡ್ರಿ. ಈಗ ಜೈರಾಬಾದ್ ಬಂದಿದ್ದೆವು. ಜೈರಾಬಾದ್ ಒಳಗೆ ಬರ್ಬೇಕು ಊರಾಗ. ಆ್ಯಕ್ಚುಲಿ ಊರಾಗ ಬಂದ ಮೇಲೆ ಒಂದು ರೈಟ್ ಅದ ಇಲ್ಲಿಂದ. ಒಳಗೆ ಏನು ಹೋಗ್ತೀವಿ ನೋಡ್ರಿ, ಬ್ರಿಡ್ಜಿನ್ಗಿಂತ ಮುಂಚೆನೇ ಇದ್ದಿರಬೇಕು, ನಂಗೆ ಅಷ್ಟು ಗೊತ್ತಿಲ್ಲ. ಸೊ ನೋಡೋಣ ಬರ್ರಿ. ಹೋಗ್ತಾ ನೋಡಿದಂಗೆ ಆಗ್ತದೆ. ಇಲ್ಲ ಆ ಬ್ರಿಡ್ಜ್ ಕಾಣತ್ತ ನೋಡ್ರಿ, ಬ್ರಿಡ್ಜಿನ ಬಲ್ಲಿದ್ದಿರ್ಬೇಕು ಅನ್ಸಮಟ್ಟಿ. ಬ್ರಿಡ್ಜಿಗೆ ಹತ್ತಲ್ಕಿಂತ ಮುಂಚೆ ರೈಟ್ ಅದ ಒಂದು. ರೈಟ್ ಹೋಗ್ಬಿಡ್ರಿ ಒಳಗೆ. ಸೀದಾ ನಿಮಗೆ ಎಲ್ಲಿ ಹೋಯ್ತದ ಅಂದ್ರೆ ಎತ್ತೋಪೋತಿ ಫಾಲ್ಸ್. ಎಷ್ಟು ಚಲೋ ಅನ್ನಿಸ್ತದಲ್ಲ ಹಿಂಗೆ ದಟ್ಟನೆ ಗಾಡಿ ತೊಗೊಂಡು ಹೋಗೋದು. ಮುಂಜಾನೆ ಭಾರಿ ಮಜಾ ಬರ್ತದೆ ರೀ. ಗಾಡಿ ಹೊಡೆದ್ರಾಗೆ ಮಜಾ ಅದ ನೋಡ್ರಿ. ಈ ಸೀಡ್ ಮೇಲೆ ಕುಂತೀವಿ ಅಂತ ತಿಳ್ಕೊರಿ. ಈ ರೇಸ್ ನಾವು ಏಟ್ ಮಾಡಬಾರ್ದು ಅಂದ್ರೆ ಭೀ ನಾವು ಕೈ ಹೋಗ್ಬಿಡ್ತದಪ್ಪ. ನಾವು ಎಷ್ಟು ಸ್ಲೋ ಹೋಗ್ಬೇಕಂತೀವಿ ಟ್ರೈ ಮಾಡ್ತೇವೆ. ಇಲ್ಲಪ್ಪ ಇವತ್ತೊಂದು 80 ಲಿಮಿಟೆಡ್ ಅಮ್ಮಿ, ಅದು ಆಗಂಗೇ ಇಲ್ಲ. ಒಟ್ಟು
ಅದು ರೀ ಗಾಡಿ ಮೇಲೆ ಕುಂಡಿ ಹಚ್ದೇವು ಅಂತ ತಿಳ್ಕೊರಿ, ಮುಗೀತು ನೋವನೇ. ಮಜಾನೇ ಬೇರೆ ಅದ ರೀ ಗಾಡಿ ಹೊಡೆದ್ರಾಗ. ಕರ್ವ್ ಇರ್ತಾವ, ಹಿಂಗೆ ಟಚ್ ಮಾಡ್ಕೊತಾವ, ನಾವು ಬುಜ್ ಬುಮ್ 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 ತಾಕೋತ ಹೋದರು. ನನಗ್ರೆ ಚಲೋ ಅನ್ನಿಸ್ತದೆ ನೋಡ್ರಿ, ನಿಮಗೆ ಭೀ ಚಲೋ ಅನ್ನಿಸ್ತದೆ. ಆ್ಯಕ್ಚುಲಿ ಯಾರಿಗೆ ಚಲೋ ಅನ್ಸಲ್ಲ ಹೇಳ್ರಿ ಗಾಡಿ ಅಂದ್ರೆ. ರೂಟ್ ನೋಡ್ರಿ ಎಷ್ಟು ಸೈನಿಕ್ ಅದ ಅಂತ, ಭಾಳ ಸಣ್ಣ ರೂಟ್ ಅದ. ಸಣ್ಣ ರೂಟ್ ಅಂತ ತಿಳ್ಕೊರಿ, ಬೈಕರ್ಸಿಗೆ ಏನೋ ಒಂದು ಖುಷಿ. ಯಾಕಂದ್ರೆ ಗಾಡಿ ಹೊಡೆಯೈತೆ ಅಂತ ತಿಳ್ಕೊರಿ, ಹಿಂಗೆ ಜರಾನೇ ಕ್ರಾಸ್ ಇರಬೇಕು, ಸಣ್ಣ ರೂಟ್ ಇರಬೇಕು, ಭಾಳ ಮಜಾ ಬರ್ತದೆ ರೀ ಬೈಕರ್ಸ್ಗಳಿಗೆ. ಫುಲ್ ಅಗ್ದಿ ಎಂಜಾಯ್ ಮಾಡ್ತೀವಿ ನೋಡ್ರಿ ನಾರ ಫುಲ್. ಅವ್ನು ಏನು ಕೇಳ್ತೀರಿ, ಈ ಕಡೆಯಿಂದ ಮಾಡಲ್ಲ. ಹೊಡಿ 9 ಅಂತಿನ, ಸೀದಾ ಹೊಡಿ 9. ಯಾರೇ ಚಪಾರ್ ನನ್ನ ಮಕ್ಕಳು ನೋಡಿ, ಕಿಟೀಟೇ ರೋಡ್ ಇದ್ದಂತ ತಿಳ್ಕೊರಿ, ಮಜಾ ಬೇರೆ ಬರ್ತದೆ ರೀ. ನಾವು ನಿಜಾರ್ತಾವ ನಾವು ಏನು ಮಾಡ್ತೀರಿ ಹೇಳ್ರಿ. ನಾವು ಆ್ಯಕ್ಚುಲಿ ಊರ ಕಡೆಯಿಂದ ಬರ್ದಿತ್ತು, ನಾವು ಒಂದು ಶಾರ್ಟ್ ಕಟ್ ರೂಟ್ ಹಿಡಿದೆವು, ಭಾಳ ಜಲ್ದಿ ಬಂದೆವು. ಇಲ್ಲಿಂದ 5 ಕಿಲೋಮೀಟ್ರ್ ಅದ ಜಸ್ಟ್. ಸೊ ನಾವು ಇನ್ನೂ ನಾಷ್ಟ ಏನೂ ಮಾಡ್ಕೊಂಡಿಲ್ಲ. ನಾಷ್ಟ ಮಾಡ್ಕೊಂಬಿ ಊರಾಗ ಅಂತ ಅಂದ್ಕೊಂಡೆವು ಜೈರಾಬಾದ್ದಾಗ. ಬಟ್ ನಡ್ರಿ ಯಾವ್ದಾರ ಊರು ಹತ್ತ ಬಂದೆವು, ಬಟ್ ಈಗ ಏನೂ ಸಿಗಲ್ದಪ್ಪ. ಈಗ ನೋಡ್ರಿ ಯಾವ್ದಾರ ಶಾಪ್ ಇದ್ರ ನಿಂದಿರ್ಸ್ರ. ನಾ ಈಗ ಎಲ್ಲಿದ್ದ ಅಂತ ನಂಗೆ ಭೀ ಗೊತ್ತಿಲ್ಲ ಆ್ಯಕ್ಚುಲಿ. ಸೊ ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಅದ. ಆ 3 ಕಿಲೋಮೀಟ್ರ್ ಹೋದೆವು ಅಂತ ತಿಳ್ಕೊರಿ, ಎತ್ತಿಪೋತ ಫಾಲ್ಸ್ ಬರ್ತದೆ. ನೋಡಮ್ಮ ಹೆಂಗದ ಅಂತ ನಂಗೆ ಮೊದಲೇ ನೋಡಿನ ಆ್ಯಕ್ಚುಲಿ ನಾ ಭಾಳ. ಬಟ್ ನಾವು ಆ್ಯಕ್ಚುಲಿ ಬರೋಬ್ಬರಿ ಇಲ್ಲ, ನೀವು ಏನರ ತೊಗೊಂಡು ಬರ್ರಿ ತಿನ್ನಾಕ ಮಿನ್ನಾಕ. ಯಾಕಂದ್ರೆ ಇಲ್ಲಿ ತಿನ್ನಾಕ ಗಿನ್ನಾಕ ಏನೂ ಆ ವಾಟರ್ಫಾಲ್ ಬಲ್ಲಿ ಸಿಗಲ್ಲ ಅನ್ಕೋತೀನಿ. ಯಾಕಂದ್ರೆ ನಾವು ಸುತ್ತಮುತ್ತ ಹೊಂಟಿದ ನೋಡ್ರಿ, ಆ ಹೊಂಟಿದಾಗೆ ನಮಗೆ ಏನೂ ಸಿಗಲ್ಲ ಹೊಂಟ ಹೋಟೆಲ್ ಗಟ್ಟ. ನಾವು ಜರ ಒಳಗಿಂದ ಬಂದೆವು, ಅದು ಆಗಿಲ್ಲ. ಸೊ ಏನಿಲ್ಲ, ಜಸ್ಟ್ ಏನು ಮಾಡೋದಿಲ್ಲ, ತಿನ್ನಕ್ಕೆ ತೊಗೊಂಬರ್ರಿ ಏನ್ರ. ನಿಂಬಲ್ಲಿ ಸ್ಟೋಗಿ ಇತ್ತಂತ ತಿಳ್ಕೊರಿ, ಅದರ ಭಾರಿ ಬಾಯ್ತಿರಿಂಗ್ ಆಯ್ತದ. ಮತ್ತೊಂದು ಹಳ್ಳಿ ಊರಾಗಿನ ಬರ್ರಿ, ಮಜಾನೇ ಬೇರೆ ಅದ. ನಾವು ಇಲ್ಲಿ ಕುಂತು ಚಹಾ ಕುಡ್ದೆವು, ಏನು ಮಜಾ ಅಂತ ರೀ. ಟೇಸ್ಟ್ಗಿಂತ ಹೆಚ್ಚಿಗೆ ಮಾತುಗಳು ಬರ್ತಾವೆ ನೋಡ್ರಿ, ಆಜು ಬಾಜು ಕುಂತಿದವ್ರದ್ದು, ಅದು ಮಜಾ ಬೇರೆ ಅದ ರೀ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನೀವೆಲ್ಲ ಬರ್ತೀರಿ ಇದ್ರಾಗ? ಹಾಂ, ನೀವೆಲ್ಲ ಬರ್ತೀರಿ ಇದ್ರಾಗ? ಹಾಂ, ಕನ್ನಡ ಬರ್ತಾವ. ಹಾಂ, ಕನ್ನಡ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಲಿಗುನಿ ಕನ್ನಡವಾಗಿರು. ಹೋಗೋಣ, ಬಾಯ್. ಯಾವಾಗ ಭೀ ಎಲ್ಲಿ ಭೀ ಹೋದಲ್ಲ ರೀ, ಮಾತಾಡ್ಬೇಕು ನೋಡ್ರಿ. ಕಲ್ಲಿಗೆ ಭೀ ಮಾತಾಡ್ಬೇಕು, ಅದೇ ಜೀವನ ಅದ. ನೀವು ಮಾತೇ ಆಡಿಲ್ಲ ಅಂತ ತಿಳ್ಕೊರಿ, ಜೀವನನೇ ಆಗಂಗಿಲ್ಲ. ಕಲ್ಲಿಗೆ ಕುಂತು ಮಾತಾಡಬೇಕು, ಕಲ್ಲು ಪರೇಶಾನ್ ಆಗ್ಬೇಕು. ಯಾವ ಒಲ್ಲೆ ಇವ ಅಂತ ನಾವೇನು ಎತ್ತಿಪೋತ ಫಾಲ್ಸಿಗೆ ಹೋಗ್ತೇವೆ ನೋಡ್ರಿ, ಆ ರೋಡ್ ಏನು ಅಷ್ಟು ಚಲೋ ಇಲ್ಲ, ಬಟ್ ನಾವು ಎಂಜಾಯ್ ಮಾಡ್ಬೋದು. ಎಲ್ಲಿಗೆ ನೀವು ಜೈರಾಬಾದ್ ತನಕ ಬರ್ತೀರಿ 55 ಕಿಲೋಮೀಟ್ರ್ 50 ಕಿಲೋಮೀಟ್ರ್, ಭಾಳ ಒಳ್ಳೆ ರೋಡ್ ಸಿಗ್ತದೆ ನಿಮಗೆ. ಅಲ್ಲಿಂದ ಒಂದು 20 ಕಿಲೋಮೀಟ್ರ್ ಅಂದ್ರೆ ಟೋಟಲ್ 70 ಕಿಲೋಮೀಟ್ರ್ ಅದ. ಒಂದು 20 ಕಿಲೋಮೀಟ್ರ್ ಏನಾಗ್ತದೆ, ಜರ ವ್ಯವಸ್ಥೆ ರೋಡ್ ಅದ, ಅಡ್ಜಸ್ಟ್ ಮಾಡ್ಕೋಬೇಕಾಗ್ತದೆ ಜೀವನದಾಗ. ಯಾಕಂದ್ರೆ ಜೀವನನೇ ಒಂದು ದೊಡ್ಡ ಅಡ್ಜಸ್ಟ್ ಅದ ರೀ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇಂಥ ರೋಡಿಂದ ಎಕ್ಸ್ಪೀರಿಯೆನ್ಸು ಬೇಕು ಎಲ್ಲರಿಗೆ ಆ್ಯಕ್ಚುಲಿ. ಯಾಕಂದ್ರೆ ಇಂಥದ್ದಾಗ ಭೀ ಗಾಡಿ ಓಡಿಸಿದವೇ ನಾವು ಪರ್ಫೆಕ್ಟ್. ಎಲ್ಲ ಬಿಟ್ಟು ನಾ ಹೈವೇಗೆ ಓಡಿಸ್ತಾ ಅಂದ್ರೆ ಆಗಂಗಿಲ್ಲ. ನಂಗೆ ಅನ್ಸೋ ಮಟ್ಟಿಗೆ ಬಂತು ಅನ್ಕೋತೀನಿ ನಾ. ಇದೇ ಇದ್ದಿರ್ಬೇಕು, ಇಲ್ಲೇ ಅದು ಆ್ಯಕ್ಚುಲಿ ಎತ್ತಿಪೋತ ಫಾಲ್ಸು. ನಾವು ಒಂದು ಸಲ ಬಂದಿದ್ದ ಇಲ್ಲ ಆ್ಯಕ್ಚುಲಿ, ನಂಗೆ ಅನ್ಸೋದು ರೇ ಇದ್ದೇ ನೋಡ್ರಿ ಎತ್ತಿಪೋತ ಫಾಲ್ಸ್ ಅಂದ್ರೆ. ಇನ್ನು ಫಾಲ್ಸ್ ಕಡೆ ಬಂದಿಲ್ಲ, ಬಟ್ ನೀರು ಇಲ್ಲ, ನಮಗೆ ಅನ್ಸೋ ಮಟ್ಟಿಗೆ ನೀರಿಲ್ಲ. ಇದ್ದಿರ್ಬೇಕು ಸ್ವಲ್ಪ ಅದಾವ. ಸೊ ಇವೇ ನೀರು ಹೋಗಲ್ಲಿ ಫಾಲ್ಸ್ ಆಗ್ತದೆ ಡೈರೆಕ್ಟು. ಅಂತೂ ಇಂತೂ ಬಂದು ಬಿಟ್ಟೆವು ನಾವು, ಎಲ್ಲ ಮಜಾ ನೋಡ್ರಿ. ಅವ್ನು ಯಾಕೆ ಮಾಡ್ತೀರಿ? ನಿಮ್ಮ ಬಾಟಲ್ಗಳೆಲ್ಲ ನೀವು ಕರ್ಕೊಂಡು ಹೋಗ್ಬೇಕಪ್ಪ ಮನೆಗೆ. ಹಿಂಗೆ ತಂದು ನಾವು ನಮ್ದು ಇಜ್ಜತ್ ಕಚರೆ ಮಾಡ್ತೀರ ನೀವು. ಹ್ಯಾಂಗಿರ್ಬೇಕು ರೀ ಅವ್ನು ಸ್ವಚ್ಛ ಅವಪ್ಪ ಸ್ವಚ್ಛ ಕಲ್ಸವೇನಿಲ್ಲ ನಿಮಗೆ. ಜರ ನೀವು ಏನು ಸಾಮಾನು ತರ್ತೀರಿ ಮನೆಗೆ ಹೋಯ್ರಿ, ನಿಮ್ಮ ಸಾಮಾನುಗಳು ಅವನೇ ಇಲ್ಲೇ ಆಗಿಬಿಟ್ಟಾಕ್ತೀರಿ. ಅರೆ 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 ಅಪ್ಪ ಹತ್ತತ್ರಿ ಗಾಡಿಗೆ ಕೆಳಗ. ಇಲ್ಲಿ 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 ಇರುವ ಮಜಾ ಎಲ್ಲಿ ಅದ ಅಪ್ಪ? ಇದೇ ನೋಡ್ರಿ ಎತ್ತಿಪೋತ 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 ಅಂತ ಅಂತಿರಲ್ಲ. ನಾ ಹಿಂಗೆ ಗಾಡಿ ಹೊಡೆದ ಅಂದ್ರೆ ಸೀದಾ ಒಳಗೆ
ಸೊ ಒಂದು ವ್ಯೂ ತೋರಿಸ್ತೀನಿ ನಿಮಗೆ ಡೈರೆಕ್ಟ್ ಹ್ಯಾಂಗದ ಅಂತ. ಹ್ಯಾಂಗೆ ಗಿಚ್ ಪಚ್ ಇದೇ ನೋಡ್ರಿ ಇವು ಎಡ್ಡೆ ವಾಟರ್ ಫಾಲ್ಸ್ ಅಲ್ಲ, ಅಲ್ಲಿ ಮುಂದೆ ಹೋಗ್ತಿಗೆ ಮತ್ತೊಂದು ವಾಟರ್ ಫಾಲ್ ಹತ್ತದ ನಿಮಗೆ. ಹೆಂಗಂದ್ರೆ ಅಲ್ಲಿ ಮುಂದೆ ಜರ ಟೆಗ್ ಅದ, ಟೆಗ್ಗಿನ ಮೇಲೆ ಹೊಡೆದಿಂದ ತಿಳ್ಕೊರಿ. ಇಷ್ಟೇ ನೀರು ಬಂದಿಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡಿದಂಗೆ ಬಂದಿಲ್ಲ. ಯಾಕಂದ್ರೆ ಭಾಳ ಇರ್ತಾವಂತ ಕೇಳೀನಿ, ನಾವು ಭಾಳ ಜಲ್ದಿ ಬಂದೇವು ಅಂತ ಅನ್ನಿಸ್ತದ. ಇನ್ನೊಂದು ತಿಂಗಳು ಆಗಿದ್ಮೇಲೆ ಬಂದೇವು ಅಂತ ತಿಳ್ಕೊರಿ. ಹಾಂ, ಮಳೆ ಬಂತಲ್ರಿ ಇನ್ನೂ ಹೆವಿ ಅಲ್ಲ. ಅದೇ ಇನ್ನೊಂದು 15 ದಿನ, ಜಸ್ಟ್ ಬಿ ಒಂದು 15 ದಿನ ಲೇಟ್ ಮಾಡಿ ಬರ್ತಿದ್ದೀವಿ ಅಂತ ತಿಳ್ಕೊರಿ. ಇಲ್ಲಿಂದ ನಾವು ಅಪ್ಪ ಕಾಲು ಹೊಳೈತೆ ನೋಡ್ರಿ, ನಾವೂನೇ ಹಿಂಗೆ ಆಗ್ಬಿಡ್ತದೆ ನೋಡ್ರಿ. ಅಲ್ಲಿ ಇಲ್ಲಿ ಬಂದಾಗ ಕಾಲು ಹೊಳ್ಬಿಡ್ತಾವಪ್ಪ. ಏನು ಮಾಡ್ತೀರಿ, ಎತ್ತಿ ಪೋತ ಅಲ್ಲತ್ತಿರಲ್ಲ. ಸೊ ನೋಡ್ರಿ ಎತ್ತಿ ಪೋತ ಹ್ಯಾಂಗದ ಅಂತ. ಇದೇ ಎತ್ತಿ ಪೋತ. ಅವನೇ ಅವ್ನು ಬೀದರ್ ಸಮೀಪ ಅವ್ನು 4-5 ಫಾಲ್ಸ್ ಅವು ಭೀ ನೀವು ಹಾಳು ಮಾಡ್ತೀರಿ. ಹ್ಯಾಂಗ ಅಂದ್ರೆ ಪೂರಾ ಪರಂಪರೆಗೆ ತೊಗೊಂಡು ಬರ್ರಿ, ಎಂಜಾಯ್ ಮಾಡಿರಿ. ಈಗ ಸಿಗರೇಟ್ ಬಿಗಿರಿ, ನಿಮಗೆ ಯಾರು ಬಿಗಿಬೇಡ ಆತರ, ಫಾಲ್ಸ್ ಬಲ್ಲಿ ಬಿಗಿಬೇಡ್ರಿ, ಮಂದಿಗೆ ತ್ರಾಸ ಕೊಡ್ಲಾಕ ಹೋಗ್ಬೇಡ್ರಿ, ಹಿಂಗೆ ಬಾಟಲ್ಗಳು ಬಿಟ್ಟಾಕ್ಲಾಕ ಹೋಗ್ಬೇಡ್ರಿ. ಎಂದ ಬುದ್ಧಿ ಬರ್ತದೆ ರೀ. ಸಾಲಿ ಕಲ್ತು ದಡ್ಡಿದ್ರಿ ನೀವು, ಸಾಲಿ ಕಲ್ತಿ ಅನ್ಪಡ್ ಬ್ಯಾಡ ಬೈಯಂಗಿಲ್ಲ. ನಾಯಕ್ ಬೈಲೋಪ್ಪ, ನಿಮ್ಮ ಜಿಂದಗಿ ನಿಮ್ಮ ಸಂಗಟ. ಜಸ್ಟ್ ಏನಿಲ್ಲ, ಒಂದು ಸರಿ ಗಾಡಿ ಹಚ್ಚಬೇಕು ಈ ಕಡೆ ಸೈಡಿಗೆ, ಎಲ್ಲರೂ ಒಂದು ಕಡೆ ಕುಂತು ಮಜಾ ಮಾಡ್ಬೇಕು, ಸಿಂಪಲ್ ಆಗಿ. ನಾವು ಈ ಫಾಲ್ಸಿಗೆ ಯಾರ ಜೊತೆ ಬಂದಿದ್ದೇವೆ ಅಂದ್ರೆ, ಮೂಗೂರು ಅಂತ ಅಂದಿಲ್ಲ ನಿಮಗೆ, ನರ್ಸಿಂಗ್ ಅವರು ಮತ್ತು ಸುಂದರ್ ಅಂತ, ಸೇಡಮ್ ಸುಂದರ್ ಅಂತ. ಯಾರಂತ ಒಂದ್ಸಲ ನೋಡ್ರಿ, ಕೈ ಇವರೇ ನೋಡ್ರಿ, ಸುಂದರ್ ಅಂತ ಬ್ಲಾಗರ್ ಅದಾರ ಆ್ಯಕ್ಚುಲಿ. ಏನಂತೀರಿ, ಹೆಂಗೆ ಬಂದ್ರಿ? ಆರಾಮ್ ಬಡಿ. ರೋಡ್ ಮಸ್ತ್ ಇತ್ತು, ಖರಾಬ್ ಇತ್ತಲ್ಲ? ನಾವು ಭೀ ಖರಾಬ್ ಇತ್ತು, ಹಂಗೇನಿಲ್ಲ. ಓಕೆ ಹಾಂ. ಸೊ ಇಲ್ಲಿ ಏನು ಮಾಡೋದಿಲ್ಲ ಆ್ಯಕ್ಚುಲಿ, ಜರ ಒಂದು ಟೈಮ್ ಪಾಸ್ ಅಂದ್ರೆ ಹೆಂಗಂದ್ರೆ ಜಸ್ಟ್ ಚಿಲ್ ಆಗ್ಬೇಕ್ರಿ. ಚಿಲ್ ಆಗ್ಬೇಕಂದ್ರೆ ನೀವು ಆ ಚಿಲ್ದಾಗ ಹೋಲಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಒಂದು ಸ್ಟೋವ್ ಹಚ್ಚಿ ಕಾಫಿ ಗೀಫಿ ಮಾಡ್ಕೊಂಡು ಕುಂತು ಜರಾನೇ ಮಜಾ ಮಾಡಮಿ. ಸೊ ಅದು ಏನಂದ ನೋಡ್ರಿ, ಅದು ಫಸ್ಟ ಜಸ್ಟ್ ಸ್ಮಾಲ್ ಅದ. ಇದು ಇಲ್ಲಿಂದ ಏನು ಬರ್ತಾವೆ ನೋಡ್ರಿ ನೀರುಗಳು, ಫುಲ್ ಸ್ಪೀಡ್ನಾಗ ಬರ್ತಾವೆ ಇಲ್ಲಿ ನೀರು. ಯಾಕಂದ್ರೆ ಇದು ಪೂರ ದೊಡ್ಡದು ಭೀ ಅದ, ಇದೇ ಅದ ನೋಡ್ರಿ. ಆ್ಯಕ್ಚುಲಿ ಪೂರ ತೋರಿಸ್ತೀನಿ ನಿಮಗೆ, ಎಲ್ಲ ಬಿಡಂಗಿಲ್ಲ ನಿಮಗೆ, ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಸಂಗಟ ನಾ ಇದ್ದೀನಿ ರೀ, ಅಂದ್ರೆ ಸಂಚಾರಿ ಇದ್ದೀನಿ. ಗಿಚ್ ಎಲ್ಲ ಕಡೆ ನೀರು ಬರ್ತಾವೆ. ಬಟ್ ಅಷ್ಟೇ ಮಳೆ ದುಮ್ಕ ಬಂತು ಅಂತ ತಿಳ್ಕೊರಿ, ದುಮ್ಕ ನೀರು ಬರ್ತಾವೆ ಅಷ್ಟೇ ನೋಡ್ರಿ. ಇದು ಮೇನ್ ಆ್ಯಕ್ಚುಲಿ ಎತ್ತಿಪೋತ ಫಾಲ್ಸ್ದು ಮೇನ್ ಅಂದ್ರೆ ಇದೇ ನೋಡ್ರಿ. ಆ್ಯಕ್ಚುಲಿ ಇದು ಎತ್ತಿಪೋತ ಫಾಲ್ಸ್ ಮೇನ್. ಇದ್ರ ಸಂಗಟ್ ಮಜಾ ಅಂದ್ರೆ ಇಲ್ಲಿಂದ ಪೂರಾ ಮಳೆ ಬಂತು ಅಂತ ತಿಳ್ಕೊರಿ, ಪೂರ ರಭಸದಾಗ ನೀರು ಬರ್ತಾವ. ಇದು ಮೇನ್ ಫಾಲ್ಸ್. ಅವೆಲ್ಲ ಸಣ್ಣ ಪುಟ್ಟ ಫಾಲ್ಸ್. ದಮ್ ಬರ್ತದಪ್ಪ ಒಂದೊಂದ್ಸಲ ಮಾತಾಡಪ್ಪ ರೀ, ಅಲ್ಲ ಕಂಟಿನ್ಯೂ ಮಾತಾಡ್ತಾ ಇರ್ತೀವಿ, ದಮ್ ಬರ್ತದ, ಭಾಳ ಡೀಪ್ ಅದ ಇಲ್ಲಿ. ಯಾವಾಗ ಭೀ ಹೇಳ್ತೀನಿ, ರಿಸ್ಕ್ ತೊಗೊಳಕ್ಕೆ ಹೋಗ್ಬಾರ್ದು ಲೈಫಿನ ಸಂಗಟ. ಯಾಕಂದ್ರೆ ಈ ಲೈಫ್ ನಿಮ್ಮದೇ ಅಂತಲ್ಲ, ನಿಮ್ಮ ಅವ್ವಪ್ಪನ ಭೀ ಅದ. ಪಾಪ ಹಡ್ದಾರ ನಿಮಗೆ ನಾವು ನೀವು ಚಲೋ ನೋಡ್ಕೋತಾರಂತ, ನೀವು ಅಲ್ಲಿ ಇಲ್ಲಿ ಬಂದು ಸತ್ರ ಅಂದ್ರೆ ನಾವು ಭಾಳ ವಜ್ಜಿ ಆಗಲ್ಲ ರೀ ಜೀವನದಾಗ. ಮಜಾ ಅದಲ್ಲ, ಲೋಕಲ್ ಮಾತಾಡ್ತಿಲ್ಲನ, ಹಂಗೆ ರೀ ನಾ ಹಂಗೆ. ಓಹೋ ಭಾರಿ ಮಜಾ ಅದ ನೋಡ್ರಿ. ಆ್ಯಕ್ಚುಲಿ ಆರಾಮ್ ಫಸ್ಟ್ ಕ್ಲಾಸ್ ಕುಂತಾರಿಕ ಇಲ್ಲಿ. ಮತ್ತೇನು ಬೇಕು ನಾವು ಜಿಂದಗಿದಾಗ, ಇಟ್ಟು ಸಾಕು, ಇಟ್ಟು ಸಿಕ್ಕರು ಸಾಕಲ್ಲ. ಇಂಥ ಫಾಲ್ಸ್ಗಳಲ್ಲ ನಮ್ಮ ಬೀದರ್ಗೆ ಭೀ ಕನೆಕ್ಟೆಡ್ ಅವ, ಜೈರಾಬಾದ್ಗೆ. ಇಂಥವಕ್ಕೆಲ್ಲ ನಾವು ಚಲೋ ಎಲ್ಲ ಡೆವಲಪ್ ಮಾಡೋರಲ್ಲ, ಭಾರಿ ಮಸ್ತ್ ಆಗ್ತದೆ ರೀ. ಅಬ್ಬಾ ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡ್ರಿ, ಆರಾಮಾಗಿರ್ರಿ. ಸೊ ನೋಡ್ರಿ ಇಷ್ಟು ಮಸ್ತ್ ಅವ ಫಾಲ್ಸ. ಮತ್ತೇನು ಬೇಕು ನಾವು, ಏನು ಬೇಕು ಬ್ಯಾಡ, ಏನು ಭೀ ಜಿಂದಗಿದಾಗ ಇಷ್ಟಿದ್ರು ಸಾಕು ನಾವು. ಇಲ್ಲ ಆರಾಮ್ಸೆ ಏನು ಮಾಡಬೇಕು, ಚಹಾ ಮಾಡ್ಕೊಂಡು ಕಾಫಿ ಮಾಡ್ಕೊಂಡು ಕುಂತು ಮುಗಿಸ್ಬಿಡಮ್ಮ ಇವತ್ತಿನ ದಿನ. ಚಲೋ ಮಸ್ತು ನಾವು ಗಾಳಿ ಕೇಳ್ಕೊತ ಎಷ್ಟು ಮಜಾ ಬರ್ತದೆ ಗೊತ್ತ್ರಿ, ಹೇಳೋಕ್ಕಾಗಲ್ಲ ರೀ ಇವೆಲ್ಲ, ಗೊತ್ತ್ರಿ ಹೇಳೋಕ್ಕಾಗಲ್ಲ. ನನ್ನ ಹೆಂಗದ ರೀ ಫಾಲ್ಸ? ಹಾಂ ಗಿಚ್ಚಿ ಗಿಲಿ ಅದಂತ್ರಿ. ಹೆಂಗದ ರೀ ಸರ್ ಫಾಲ್ಸ? ಹೆಂಗದ ಹೇಳ್ರಿ? ಮಸ್ತ್ ಅದ ರೀ. ಹಾಂ ಬಿಡಲ್ಲ ಅಂತ ಅನ್ಕೊಂಡಿದ್ರಿ, ಈಗ ಬಿದ್ದಿರಲ್ರಿ. ಬಿದ್ದಿರೇನ್ರಿ ಇಲ್ಲಿ? ಓಕೆ ಹೇಳ್ತಿದ್ದ ನಿಮಗೆ, ನಿಮ್ಮ ಜೀವ ಅಂಬೋದು ನಿಮ್ಮದು ಜೀವ ಅಲ್ಲ, ನಿಮ್ಮ ತಂದೆ ತಾಯಿ ಜೀವ ಅದ. ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡ್ರಿ, ಆರಾಮ್ಸೆ ಕೂಡ್ರಿ, ಮಜಾ ಮಾಡಿರಿ, ಎಂಜಾಯ್ ಮಾಡಿರಿ, ನಿಮ್ಮ ಲಿಮಿಟ್ನಾಗ ಮಾಡ್ರಿ ಎಲ್ಲ. ಓಕೆ.
ಸೊ ನಿಮಗೊಂದು ಕಲಿಸ್ತೀವಿ ಚಾ ಹೆಂಗೆ ಮಾಡ್ಬೇಕಂತ ಅಂತ ಒಂದ್ಸಲ ನೋಡ್ರಿ. ಯಾಕಂದ್ರೆ ಚಾ ಮಾಡೋದು ಬುಕ್ಕೊಳ್ ಮಂದಿ ವಿಡಿಯೋ ಬಿಡತ್ತಾರ ವಾಟ್ಸಪ್ದಾಗ. ನಮ್ದೊಂದು ವಾಟ್ಸಪ್ದಾಗ ಆಗ್ತದ ಯೂಟ್ಯೂಬ್ದಾಗ ರೀ, ಯೂಟ್ಯೂಬ್ದಾಗ ಬಿಡತ್ತಾರ. ಸೊ ನಮ್ದೊಂದು ವಿಡಿಯೋ ಇರಲಿ ಅಂತ ಹಾಕತ್ತಿದ್ದೆವು. ಹಾಂ, ಇಲ್ಲಿ ಹೇಳ್ತಾರೆ ನೋಡ್ರಿ ಹೆಂಗೆ ಚಾ ಮಾಡ್ಬೇಕಂತ. ಫಸ್ಟ್ ಚಾ ಮಾಡ್ಬೇಕಂತಂದ್ರೆ ಇಂಥ ಪ್ಲೇಸಿಗೆ ಬರ್ಬೇಕು. ಎಂಥ ಪ್ಲೇಸಿಗೆ ಅಂತ ತೋರಿಸ್ತೀನಿ ತಡ್ರಿ. ಇಂಥ ಪ್ಲೇಸಿಗೆ ಇಂಥ ಪ್ಲೇಸಿಗೆ ಬರ್ಬೇಕಾಗ್ತದ. ಇಂಥ ಪ್ಲೇಸ್ ಅಲ್ಲಿ ಇಲ್ಲಿ ಇಲ್ರಿ, ಇಲ್ಲೇ ಬೀದರ್ ಗುಲ್ಬರ್ಗ ಸಮೀಪಿ ಅವ. ಸ್ಟಾರ್ಟ್ ಮಾಡ್ರಿ ನೀವು. ಆಮೇಲೆ ಕ್ಯಾಂಪಿಂಗ್ ಸೆಟಪ್ ಇರ್ಬೇಕ್ರಿ, ನಮ್ದು ಸ್ಟೋವ್, ಆಮೇಲೆ ಬೊಗಣಿ ಇವೆಲ್ಲ ನಾವು ತರಬೇಕು. ಆಮೇಲೆ ಚಾಪತ್ತಿ ಸಕ್ರೆ ಅದಂತೂ ಗೊತ್ತೇ, ಚಾ ಮಾಡ್ಲಿಕ್ಕೆ ಏನೇನು ಬೇಕಂತೇಳಿ ಇದೆಲ್ಲ ಮಾಡಿ ಫೈನಲ್ ಸ್ಟೇಜು ಅಲ್ಲಿ ಕುಂತೇನು ಚಾ ಕುಡಿತೀವಲ್ಲ, ಈ ಪ್ರಕೃತಿ ಇದೆಲ್ಲ ತಗೊಂಡು ಒಂದು ಫೀಲ್ ಮಾಡಿಕೊಂಡು ಆ ಮಜಾನೇ ಬೇರೆ. ಫಸ್ಟ್ ಎಲ್ಲಕ್ಕಿಂತ ಹೆಚ್ಚಿಗಲ್ಲ ಜುನೂನ್ ತಿಂಡಿ ಅಂತಾರಲ್ಲ ಅದು ಬೇಕು. ಸುಮ್ಮನೆ ಕುಂತು ನಾವು ಮಾಡ್ಕೊಂಡು ಉಣ್ತೀವಿ ಅಂತ ಆಗಂಗಿಲ್ಲ. ಭಾಳ ಜನ ಅಂತಾರ ಇಲ್ಲೆಲ್ಲ ಇಟ್ರು ಇಲ್ಲೆಲ್ಲ ನಂಬಲ್ಲಿ ನಂಬಲ್ಲಿ ರೊಕ್ಕನೂ ಓಲಾಕ್ನು ಎಲ್ಲ ಅಂದ್ರು ಇಲ್ಲಿಗೆ ಬಂದು ಮಾಡೋದು ಮೇನ್ ತಿಂಡಿ ಬೇಕಲ್ಲ ರೀ. ಹಾ, ಅದು ತಿಂಡಿ ಬೇಕ್ರಿ. ಇಲ್ಲಿ ಬಂದು ಮಾಡಿ ಕುಡಿಯೋಂತ ತಿಂಡಿ ಬೇಕು. ಹೋಟೆಲ್ ಸಿಗ್ತದ ಖರೆ ಅದ, ಇಲ್ಲಿ ಕೂಡ ಫೀಲ್ ಬೇರೆ ಇರ್ತದೆ. ನಮಗೂ ಬರ್ತಿತ್ತು ಆ್ಯಕ್ಚುಲಿ. ನಂಬಲ್ಲಿ ಒಂದಲ್ಲ ರೀ ಬಾಟಲ್ ಬಿ ಇತ್ತು, ಅಲ್ಲಿಂದ ಚಾ ತಂದು ಇಲ್ಲಿ ಕುಂತೀವನು ಮಾಡಿ ಕುಡ್ದೇವ್. ಬಟ್ ಅದು ಫೀಲ್ ಹಿಂಗೆ ಮಾಡಿ ಕುಡ್ದು ಫೀಲ್ ಮಾಡೋದು. ಸಕ್ರೆ ಹಾಕಿದ್ರಿ? ಅರೆ ಖಾಲಿ ಸಕ್ರಿ ಇದನ್ನೇ ಮಾಡ್ತೇವ್ರಿ, ಬೇರೆ ಇದು ಮಾಡಲ್ಲಪ್ಪ. ಹಂಗಂತ್ರಿ? ಬೇರೆ ಜೀವನದ ಸಕ್ರೆ ಹಾಕ್ರಿ. ಸೊ ಇಲ್ಲಿಂದ ಏನಿಲ್ಲ, ಈಗ ಬಿಡಾತಿದ್ದೆವು ಪೂರ ಎಲ್ಲ ನಮ್ಮದು ಕಾರ್ಯಗಳು ಮುಗಿಸ್ಕೊಂಡೆವು. ಚಾ ಕುಡ್ದೆವು, ಕುಂತು ಮಾತುಕತೆ ಆಡ್ದೆವು, ಸುಖ ದುಃಖಗಳು ಹಂಚ್ಕೊಂಡೆವು. ಸೊ ಇಲ್ಲಿಂದ ಈಗ ಡೈರೆಕ್ಟ್ ನಮ್ಮ ಮನೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯ್ತದಂತ ನಾ ಅನ್ಕೋತೀನಿ. ಆಗಿಲ್ಲ ಅಂದ್ರೆ ಭೀ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕ್ರಿ ಏನು ಇಷ್ಟ ಆಗಿಲ್ಲ ಅಂತ. ಸೊ ಸಿಂಪಲ್ಲಾಗಿ ಮುಂದಿನ ವಿಡಿಯೋದಾಗ ಅಪ್ಡೇಟ್ ಮಾಡ್ತೀನಿ. ನಮ್ಮ ವಿಡಿಯೋ ನೋಡ್ತಾ ಇರ್ರಿ. ಜೈ ಹಿಂದ್, ಜೈ ಕರ್ನಾಟಕ, ಭಾರತ್ ಮಾತೆ. और अगर तुम लोग नए हो तो सब्सक्राइब करो, वो जो लाल वाला बटन है उस पर फूट फेंक के मारो या फिर मोमबत्ती, मुझे नहीं पता, बस क्लिक हो जाना चाहिए.